ಹಲೋ ವೀಕ್ಷಕರೇ, ಕನ್ನಡಿಗರಿಗಾಗಿ ಕನ್ನಡ ರಸಪ್ರಶ್ನೆಗಳು. ಬನ್ನಿ ಇಂದಿನ ಪ್ರಶ್ನೆಗಳನ್ನು ನೋಡೋಣ. ಪ್ರಶ್ನೆ: ಕನ್ನಡದ ಆದಿಗ್ರಂಥ ಯಾವುದು? ಕವಿರಾಜ ಮಾರ್ಗ ಕನ್ನಡದಲ್ಲಿ ಇದುವರೆಗೂ ಲಭ್ಯವಾಗಿರುವ ಗ್ರಂಥಗಳಲ್ಲಿ ಅತ್ಯಂತ ಪ್ರಾಚೀನವಾದದ್ದು. ಇದು ಪಂಪ ಪೂರ್ವ ಯುಗದಲ್ಲಿ ರಚಿತವಾದದ್ದು. ಇದೊಂದು ಅಲಂಕಾರಿಕ ಲಕ್ಷಣ ಗ್ರಂಥ. ಇದನ್ನು ಕ್ರಿಸ್ತಶಕ 850 ಆಸುಪಾಸಿನಲ್ಲಿ ರಚಿಸಲಾಗಿದೆ. ಇದರ ಕರ್ತೃ ಶ್ರೀ ವಿಜಯ. ಶ್ರೀ ವಿಜಯನೆಂಬುದು ಬಹುತೇಕ ವಿದ್ವಾಂಸರ ಅಭಿಮತವಾಗಿದೆ. ಇವರು ರಾಷ್ಟ್ರಕೂಟ ಚಕ್ರವರ್ತಿ ಅಮೋಘವರ್ಷ ನೃಪತುಂಗನ ಆಶ್ರಯದಲ್ಲಿದ್ದರು. ಮುಂದಿನ ಪ್ರಶ್ನೆ: ಶಿಲಾಶಾಸನ ಎಂದರೇನು? ಶಿಲಾಶಾಸನಗಳು ಎಂದರೆ ಬಹುಕಾಲ ಉಳಿಯುವಂತಹ ಶಿಲೆ, ಲೋಹ ಮುಂತಾದವುಗಳ ಮೇಲಿನ ಬರಹ. ಶಾಸನ ಎಂಬ ಸಂಸ್ಕೃತ ಪದಕ್ಕೆ ಆಜ್ಞೆ ಎಂಬುದು ಮೂಲಾರ್ಥ. ಶಾಶ್ವತವಾಗಿ ಉಳಿಯಲೆಂದು ಕಲ್ಲಿನಲ್ಲಿ ಕೆತ್ತಿದ ಬರಹ. ದಾನ ಕೊಟ್ಟಿರುವುದನ್ನು ಇವುಗಳಲ್ಲಿ ನಾವು ಕಾಣಬಹುದು. ಹಲ್ಮಿಡಿ ಶಾಸನ, ಚಂದ್ರವಳ್ಳಿ ಶಾಸನ, ತಾಳಗುಂದರ್ ಶಾಸನ ಮುಂತಾದವುಗಳು. ಮುಂದಿನ ಪ್ರಶ್ನೆ: ಚಂಪೂ ಕಾವ್ಯ ಎಂದರೇನು? ಈ ಸಾಹಿತ್ಯ ಪ್ರಕಾರದ ಪ್ರಮುಖ ಕವಿಗಳು ಯಾರು? ಗದ್ಯ ಪದ್ಯ ಮಿಶ್ರಿತವಾದ ಪ್ರೌಢ ರಚನೆಯೇ ಚಂಪೂ ಕಾವ್ಯ ಎನ್ನಿಸಿಕೊಳ್ಳುತ್ತದೆ. ಚಂಪುವಿನಲ್ಲಿ ಗದ್ಯಕ್ಕಿಂತ ಪದ್ಯವೇ ಹೆಚ್ಚಾಗಿರುತ್ತದೆ. ಚಂಪುವಿನಲ್ಲಿ 6 ವೃತ್ತಗಳು ಹೆಚ್ಚಾಗಿ ಬಳಕೆಯಾಗಿದ್ದು ತ್ರಿಪದಿ, ಅಕ್ಕರ, ರಗಳೆಗಳು ಪ್ರಯೋಗಗೊಂಡಿವೆ. ಚಂಪುವಿನ ಲಕ್ಷಣವನ್ನು ದಂಡಿಯ ಕಾವ್ಯದರ್ಶವೆಂಬ ಸಂಸ್ಕೃತ ಭಾಷೆಯ ಲಕ್ಷಣ ಗ್ರಂಥಗಳಲ್ಲಿ ಮೊದಲು ನಿರೂಪಿಸಲಾಗಿದೆ. ಪಂಪ, ರನ್ನ, ಪೊನ್ನ, ಹರಿಹರ, ಷಡಕ್ಷರಿ, ನೇಮಿಚಂದ್ರ, ನಾಗಚಂದ್ರ, ರುದ್ರಭಟ್ಟ ಮುಂತಾದವರು ಪ್ರಮುಖ ಕವಿಗಳಾಗಿದ್ದರು.